ವೇದಿಕೆ ಮೇಲೆ ಎಲ್ಲ ಅಧ್ಯಕ್ಷರು ಅಧ್ಯಕ್ಷರು ಹಾಗೂ ಗುರುಗಳು, ಶಿಕ್ಷಕರು, ಪಾಲಕರು ಹಾಗೂ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಮೂಲ್ಯ. ಗುರು ಇವರು ಒಬ್ಬ ವಿದ್ಯಾರ್ಥಿಯ ಜೀವನದ ಕತ್ತಲೆಯ ಮಾರ್ಗವನ್ನು ಸರಿಸಿ ಒಂದು ತನ್ನ ದಾರಿದೀಪಕ್ಕೆ ನನ್ನದೀಪವಾಗಿ ನೀಡುತ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರ ಎಲ್ಲರಿಗೂ ಗೊತ್ತಿದ್ದೇ ಆದರೂ ಇದರ ಅರ್ಥ ಅಪಾರ ಅನಂತ ಅರ್ಥವನ್ನು ಹೊಂದಿದೆ. ಗುರು ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರ ನಮಗೆಲ್ಲ ತಿಳಿದಂತೆ ಒಬ್ಬ ಪುರಾತನ ಹಿಂದಿನ ಕಾಲದಲ್ಲಿ ಹೋದರೆ ಇವರು ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ ಎಂಬ ನಮ್ಮ ತಿಳುವಳಿಕೆ ಆಗಿದೆ. ಹಾಗೆ ಗುರು ನಮ್ಮ ಜೀವನದ ಎಲ್ಲ ಮಾರ್ಗವನ್ನು ತೋರಿಸಿಕೊಡುವನು. ಹುಟ್ಟು, ಸಾವು, ನಮ್ಮ ನಡುವಿನ ಜೀವನ, ಈ ಮೂರನ್ನು ತಿಳಿಸಿಕೊಡುವಂತಹ ದೇವರೇ ನಮ್ಮ ಕಣ್ಣಿಗೆ ಕಾಣಿಸುವ ಗುರು. ಇಲ್ಲಿ ಆಗಮಿಸಿರತಕ್ಕಂತಹ ಅಮೃತಾನಂದ ಗುರುಗಳು ಎಷ್ಟೋ ಜನರ ಜೀವನದ ನಂದಾದೀಪವಾಗಿ ಇದ್ದಾರೆ. ಅವರು ಇಲ್ಲಿ ಬಂದು ನಮಗೆ ದರ್ಶನ ಕೊಟ್ಟಿದ್ದೆ ನಮ್ಮ ಜೀವನ ಪಾವನವಾಯಿತು ಅಂತ ಹೇಳಲು ಬಯಸುತ್ತೇನೆ. ಇವರ ಬಗ್ಗೆ ಹೇಳಲು ಹೋದರೆ ಅಪಾರವಾದದ್ದು. ಒಬ್ಬ ಗುರುವಿನ ಆಶೀರ್ವಾದ ಕಲ್ಲನ್ನು ಕೂಡ ವಚನ ಮಾಡಬಹುದು. ಅದೇ ಒಬ್ಬ ಗುರುವಿನ ಶಾಪ ಅದೇ ಕಲ್ಲನ್ನು ಹಾಕಿ ಕಲ್ಲಲ್ಲಿ ತುಳಿಯಬಹುದು. ಅಷ್ಟು ಗುರುವಿನ ಮಹತ್ವ ಎಲ್ಲ ಕಡೆಯೂ ಸಾಗುತ್ತಿದೆ ಅಂದಾಗ ಗುರುವಿಗೆ ಕೊಡುವ ಗೌರವ, ಮಮತೆ, ಕಾಳಜಿ ನಾವು ಹೆಚ್ಚಾಗಿ ಕೊಡಿಸಬೇಕು. ಗುರು ಬರೀ ಗುರು ಅಲ್ಲ, ಸ್ನೇಹಿತ, ಮಾರ್ಗದರ್ಶಕ, ತತ್ವಜ್ಞಾನಿ. ಒಬ್ಬ ಶಿಷ್ಯನಿಗೆ ಗುರುವಿನ ಮಾತು, ಅವರ ಆಶೀರ್ವಾದ ಒಬ್ಬ ತಾಯಿ ತಂದೆಯ ಸ್ಥಾನವನ್ನು ತುಂಬಲು ಸಮನಾಗಿದೆ. ಒಂದು ಕೂಸು ಹುಟ್ಟಿದ ತಕ್ಷಣ ತಾಯಿ ತಂದೆಯ ಮೊದಲ ಗುರು. ಆ ಗುರುವಿಗೆ ಇವತ್ತು ಪೂಜೆ ಮಾಡುವ ಅವಕಾಶವನ್ನು ದೊರಕಿಸಿಕೊಟ್ಟಂತ ಮೊಟ್ಟ ಮೊದಲಿಗೆ ನನ್ನ ಗುರುಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಯಾವುದೇ ಒಂದು ಕೂಸಿನ ಅದರ ಮಾತು ಅದು 7 ವರ್ಷವಾಗುವವರೆಗೂ ತಾಯಿ ತಂದೆಯ ಕರ್ತವ್ಯ ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳಬೇಕಾಗುತ್ತದೆ. ಆದ್ರೆ 7 ವರ್ಷ ಆದ ಮುಂದೆ ಅದೇ ಕೂಸನ್ನು ತಮ್ಮ ಜವಾಬ್ದಾರಿಯನ್ನು ಬಿಟ್ಟು ಬೇರೆಯವರ ಜವಾಬ್ದಾರಿಯಾಗಿ ಗುರುಗಳ ಮೇಲಾದ ಅಂದ್ರೆ ಎಲ್ಲ ಜವಾಬ್ದಾರಿ ವಹಿಸಿಕೊಳ್ಳುವಂತ ತಾಯಿ ತಂದೆಯರ ಧೈರ್ಯ, ಅದರ ಪರಿಪಾಲನೆಯನ್ನು ನಾನು ನಿರ್ವಹಿಸುತ್ತೇನೆ ಎಂಬುವ ಗುರುಗಳ ಧೈರ್ಯ, ಇವೆರಡನ್ನು ಮೆಚ್ಚಲೇಬೇಕಾದದ್ದು. ಯಾಕೆಂದ್ರೆ ಒಂದು ಕೂಸು ಹುಟ್ಟುವವರೆಗೂ ತಾಯಿ ತಂದೆಯ ಆಶ್ರಯ, ಹುಟ್ಟಿದ ಬಳಿಕ ಮುಂದೆ ಅದರ ಜೀವನವನ್ನು ತೋರಿಸಿಕೊಡುವ ಧೈರ್ಯ ಮತ್ತು ಪರಿಪಾಲನೆ ಅವಶ್ಯಕತೆ ಇರುವುದು ಗುರುಗಳಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಕಾಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಸಾಗಿ ಅವನ ಹೆಸರು ವಾಸಿಯಾಗುವುದಕ್ಕೆ ಮುಖ್ಯವಾಗಿ ಗುರುಗಳೇ ಕಾರಣ. ಅದೇನು ಹೇಳ್ತಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಇರದಿದ್ದರೆ ಗುರಿ ಸಾಲದು, ಗುರಿ ಇರದಿದ್ದರೆ ಸಾಲದು. ಗುರುತಿಗಾಗಿ ಬದಲಾಗಲ್ಲ, ಗೌರವಕ್ಕಾಗಿ ಬದಲಾಗಲ್ಲ, ಗಳಿಕೆಗಾಗಿ ಬದುಕಲ್ಲ. ಅವರ ಗುರುತ್ವಾಕರ್ಷಣೆ ಯಾರಿಗೂ ಗೊತ್ತಾಗಲ್ಲ. ಗಂಧರ್ವ ಲೋಕದ ಭೋಗ ಅವರಿಗಿಲ್ಲ. ಭಗನ ಮನೆಯ ತೇಜಸ್ಸು ವರ್ಣಿಸಲಾಗಲ್ಲ. ಗುರು ನಿನಗೆ ಸಾಕಿಯೇ ಯಾರಿಲ್ಲ. ಗುರುವಿಗಾಗಿ ನನ್ನ ಒಂದು ಗಾಯನವನ್ನು ಅರ್ಪಿಸುತ್ತೇನೆ. ನಮಗೆಲ್ಲರಿಗೂ ಗೊತ್ತಾಗದಿದ್ದೇ ಆದರೂ ಅದರ ಅರ್ಥ ಅಪಾರವಾದದ್ದಾಗಿದೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಅಚ್ಯುತಾನಂದ ಶ್ರೀ ಗುರುವೇ ಚಿನ್ಮಯ ಚಿತ್ರನ ನೀ ಗುರುವೇ, ಗುರು ಕನ್ನೇಶ್ವರ ಭಾಗುರುವೆ, ಕರ ಜೋಡಿಸಿನ ಶಿರ ಭಾಗಿರುವೆ. ಗುರು ಎಲ್ಲವನ್ನು ಕೊಡುತ್ತಾನೆ, ಎಲ್ಲವನ್ನು ಕಿತ್ತುಕೊಡುತ್ತಾನೆ. ಗುರುವಿನ ಆಶೀರ್ವಾದ ಇದ್ದರೆ ಎಲ್ಲವನ್ನು ಸಾಧಿಸಬಹುದು, ಗುರುವಿನ ಶಾಪ ಇದ್ದರೆ ಅದೆಲ್ಲವೂ ನಾಶವಾಗಬಹುದು. ಇಷ್ಟೇ ನನ್ನ ಒಂದೆರಡು ಮಾತು.